ಏನಿವತ್ತು ನಾವು ಅಖಿಲ ಕರ್ನಾಟಕ ಚಿರಂಜೀವಿತ ರಾಜ್ಯ ಸಮಿತಿಯಲ್ಲಿ ಬಂದಿದ್ದೀವಿ ಅಂಜೆ ಥಿಯೇಟರ್ಗೆ. ಇವತ್ತಿನ ದಿನ ನಮ್ಮ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ರವರು ಬಹು ನಿರೀಕ್ಷಿತ ಚಿತ್ರ ಶಂಕರ್ ಅವರ ಡೈರೆಕ್ಷನಲ್ಲಿ ಮೂಡಿ ಬಂದಿರತಕ್ಕಂಥ ಗೇಮ್ ಚೇಂಜರ್ ಚಿತ್ರ ತುಂಬ ಅದ್ಭುತವಾಗಿದೆ. ಏನು ಸಮಾಜದಲ್ಲಿ ಏನು ನಡೀತಿದೆ, ಯಾವ ಥರ IAS ಅಧಿಕಾರಿ ಯಾವ ಥರ ಅವರ ಕಾರ್ಯನಿರ್ವಹಿಸ್ತಾರೆ, IPS ಅಧಿಕಾರಿಯಾಗಿ ರಾಮ್ ಚರಣ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಮ್ಮ ಮೆಗಾ ಅಭಿಮಾನಿಗಳು ಪ್ರತಿಯೊಬ್ಬರು ಕೇಳ್ಕೊಳ್ಳೋದೇನೆಂದರೆ ರಾಮ್ ಚರಣ್ ಅವ್ರಿಗೆ ಒಂದು ಒಳ್ಳೆ ಉತ್ತಮವಾದ ಅವಾರ್ಡ್ ಸಿಗಬೇಕಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಒಂದಕ್ಕಿಂತ ಒಂದು ಪಿಕ್ಚರು ಅದ್ಭುತವಾಗಿ ನಟನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿರವ್ರಿಗೆ ತಕ್ಕ ಮಗ ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಜೈ ಚಿರಂಜೀವ. ಖಂಡಿತ ಬೆಳಿಗ್ಗೆಯಿಂದ ರಾತ್ರಿಯಿಂದ ಇಲ್ಲಿ ಅಭಿಮಾನಿಗಳು ನಿದ್ದೆ ಮಾಡಿಲ್ಲ. ಇಲ್ಲೇ ಇತ್ತು ಕಟೌಟ್ಗಳು ಹಾಕ್ಕೊಂಡು, ಹಾರಗಳು ಹಾಕ್ಕೊಂಡು, ಬ್ಯಾನರ್ಗಳು ಕಟ್ಕೊಂಡು, ಹಾಗೆ ಇದು ಅಲ್ಲದೆ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳು ಸಮಾಜಮುಖಿ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊತಾರೆ. ರಕ್ತದಾನ ಶಿಬಿರ ಆಗಿರಲಿ, ನೇತ್ರದಾನ ಕೊಡುವಂಥ ಇದರಲ್ಲಾಗಲಿ, ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಅವ್ರಿಗೆ ಏನು ನೀಡ್ಸ್ ಇರುತ್ತೋ ಅವ್ರಿಗೆಲ್ಲ ಫುಲ್ಫಿಲ್ ಮಾಡೋವಂಥ ಕೆಲಸ ನಮ್ಮ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳು ಮಾಡ್ತಾಯಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ. ಬರೀ ಹಾರ ಕಟೌಟ್ಗೆ ಹಾರ ಹಾಕೋದಾಗಲಿ, ಹಾಲಿನ ಅಭಿಷೇಕ ಆಗಲಿ, ಪಟಾಕಿ ಹೊಡೆಯೋದಾಗಲಿ, ಇದಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳು ನಮಗೆ ಏನು ಮೆಗಾಸ್ಟಾರ್ ಚಿರಂಜೀವಿ ಅವರು ಯಾವ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ಬೇಕಂತ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೋ ಆ ಒಂದು ನಿಟ್ಟಿನಲ್ಲಿ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದೇ ದಾರಿಯಲ್ಲಿ ನಾವು ಅಭಿಮಾನಿಗಳು ಸಮಾಜ ಸೇವೆ ಕಾರ್ಯಕ್ರಮಗಳು ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ತೃಪ್ತಿ ಆಗುತ್ತೆ. ನಾವು ಮಾಡೋ ಕೆಲಸ ತುಂಬ ಸಂತೋಷ ಆಗುತ್ತೆ. ಜೈ ಚಿರಂಜೀವಿ. ಎಲ್ಲ ಒಳ್ಳೇದು ಮಾಡ್ಕೊಂಡು ಅವ್ರ ಹೆಸರಲ್ಲಿ ಮೆಗಾ ಕುಟುಂಬದ ಮೆಗಾಸ್ಟಾರ್ ಚಿರಂಜೀವಿ ಆಗಲಿ, ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರಾಗಲಿ, ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಾಗಲಿ, ಪ್ರತಿಯೊಂದು ಮೆಗಾ ಕುಟುಂಬದ ಯಾರು ಹೀರೋಗಳಿದ್ದಾರೆ ಅವರ ಹೆಸರುಗಳಲ್ಲಿ ನಾವು ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ. ಇದು ನಿರಂತರವಾಗಿ ಇರುತ್ತೆ. ರಾಜ್ಯ ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ರಾಜ್ಯ ಉಪಾಧ್ಯಕ್ಷರು ರಾಮ್ ಲಕ್ಷ್ಮಣ ಅಂತೇಳಿ ನಮ್ಮ ಹೆಸರು. ನಾವು ನಿನ್ನೆ ಮೊನ್ನೆಯಿಂದ 3 ದಿವಸದಿಂದ ಡೈಲಿ ನಾವು ಗೇಮ್ ಚೇಂಜರ್ಗೆ ತುಂಬ ಆತುರದಿಂದ ನೋಡ್ತಾ ಇದ್ದೀವಿ. 3 ದಿನ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ತ್ರಿವೇಣಿಯಲ್ಲಿ ಇವತ್ತು ಸಿನಿಮಾ ನೋಡ್ಕೊಂಡು ಬಂದಿದೆ. ಕಟೌಟು, ಹಾರ ಎಲ್ಲ ಇದೆ. ತುಂಬ ಅದ್ಭುತವಾಗಿ ಅಲ್ಲಿನೂ ಎಲ್ಲ ಫ್ಯಾನ್ಸ್ ಸೇರಿಕೊಂಡು ಒಳ್ಳೆ ಹೂವಿನಾರ ಮಾಡಿದ್ದಾರೆ. ಇನ್ನು ನಮ್ಮ ಕಿರಣ್ ಹಾಗೂ ಅವ್ರ ತಂಡ ತುಂಬ ಅದ್ಭುತವಾಗಿ ನೋಡಿ, ನೀವೇ ನೋಡ್ತಾ ಇದ್ದೀವಿ. ಮೋಹನು, ಮೂರ್ತಿ, ವಿನೋದು ಎಲ್ಲ ಸೇರಿಕೊಂಡು ತುಂಬ ಅದ್ಭುತವಾಗಿ ಅವ್ರಿಗೆ ಕಟೌಟ್ ನಿಲ್ಲಿಸಿದ್ದಾರೆ. ಆಮೇಲೆ ಹಾರಗಳು ಹಾಕಿದ್ದಾರೆ, ಪಟಾಕಿ ಸಿಡಿಸಿದ್ದಾರೆ. ನಮಗೆ ಏನು ಗೊತ್ತಾ, ಚಿರಂಜೀವಿ ಅವರಂದರೆ ಹುಚ್ಚು. ನಮಗೆ ತುಂಬ ಹುಚ್ಚು, ಪ್ರೀತಿ ಜಾಸ್ತಿ ನಮಗೆ. ಅವ್ರ ಸಿನಿಮಾ ನಾವು ಇಲ್ಲೇ ಅಲ್ಲ, ಮುಂಚೆ ಬಿಡುಗಡೆ ಇಲ್ಲಿ ಆಗ್ತಾ ಇರಲಿಲ್ಲ. ಬಿಡುಗಡೆ ನಾವು ಎಲ್ಲಿ ಆಂಧ್ರಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಮ್ಮ ಅದೃಷ್ಟ ಇಲ್ಲಿಯೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರಿಂದ ಕನ್ನಡದಲ್ಲೂ ನಮಗೆ ಸಿನಿಮಾ ಬಿಡುಗಡೆ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಕನ್ನಡದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆ ಹೇಳ್ತಾ ಇದ್ದೀವಿ. ಹಾಗೆ ನಾವು ಅಪ್ಪು ಅವರ ಫ್ಯಾನ್ಸು, ಅಪ್ಪು ಅವರ ಅಭಿಮಾನಿಗಳು, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆಯಿಂದಲೇ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ನಟರಾಗಿದ್ದೀವಿ. ಈಗ ಸ್ವಲ್ಪ ನಾವು ಪಾಲಿಟಿಕ್ಸಲ್ಲಿ ರಾಜಕೀಯದಲ್ಲಿ ತೊಡ್ಕೊಂಡಿದ್ದೀವಿ. ಸತತವಾಗಿ ನಮ್ಮ ಶಾಸಕರು, KR ಶಾಸಕರು ಬೈರತಿ ಬಸವರಾಜನ್ ಅವ್ರ ಜೊತೆ ನಾವು ಇದ್ದೀವಿ. ಆದ್ದರಿಂದ ನಮಗೆ ಏನು ಗೊತ್ತಾ, ಇವತ್ತು ಸಿನಿಮಾ ನೋಡಿದ್ದೀವಿ, ಗೇಮ್ ಚೇಂಜರ್ ತುಂಬ ಅದ್ಭುತವಾಗಿದೆ. ಸಿನಿಮಾ ಬಂದುಬಿಟ್ಟು ಫಸ್ಟ್ ಇಂಟ್ರೊಡಕ್ಷನ್ ಫೈಟು ಅದ್ಭುತವಾಗಿದೆ. ಫಸ್ಟ್ ಸಾಂಗ್ ರಾಮ್ ಮಚ ಮಚ ಸಾಂಗ್ ಎಲ್ಲ ಯೂತ್ ಸಾಂಗ್, ಅದು ಎಲ್ಲ ಡ್ಯಾನ್ಸ್ ಆಡ್ಕೊಂಡು ತೋರಿಸ್ತಾರೆ. ಹಾಗೆ ಬಂದ್ಬಿಟ್ಟು ಅವರು IAS ಪಾತ್ರ ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಆಮೇಲೆ ಅವರು ಅಪ್ಪನ ಅವ್ರ ತಂದೆ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿದೆ. ಡಬಲ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಡ್ಯಾನ್ಸು ಚೆನ್ನಾಗಿದೆ. ಅಂಜಲಿ ಅವರು ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಹೆಜ್ಜೆ ಸೂರ್ಯ ಅವರ ಆ್ಯಕ್ಟಿಂಗ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿದೆ. ಅವರಿಗೆ ಅತ್ಯುತ್ತಮ ನ್ಯಾಷನಲ್ ಅವಾರ್ಡ್ ಖಂಡಿತ ಈ ಸಿನಿಮಾಗೆ ದೊರಕುತ್ತೆ. ಯಾಕಂದರೆ ಅವರು ರಂಗಸ್ಥಳಂ ಸಿನಿಮಾ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದರು. ಅವರಿಗೆ
ಆ ಸಿನಿಮಾದಲ್ಲಿ ಅತ್ಯುತ್ತಮವಾದ ನಟನೆಗೆ ಅವ್ರಿಗೆ ಅವಾರ್ಡ್ ಬರಬೇಕಾಯಿತು, ಕಾರಣದಿಂದ ಬಂದಿಲ್ಲ. ಆಮೇಲೆ ತ್ರಿಬಲ ಅವ್ರ ಮೂವಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತಾವೆಲ್ಲ ಆಲ್ರೆಡಿ ಮೆಚ್ಕೊಂಡಿದ್ದಾರೆ, ಅದು ಸೂಪರ್ ಡೂಪರ್ ಹಿಟ್ ಆಗಿದೆ. ಆದರೆ ಈಗ ಗೇಮ್ ಚೇಂಜರಲ್ಲಿ ರಂಗಸ್ಥಳಂ RR ಗಿಂತ ತುಂಬ ಅದ್ಭುತವಾಗಿ ಅವ್ರೇನು ಗೊತ್ತಾ, ಜಾಸ್ತಿ ಇದು ಮಾಡೋ ಫೇಸ್ ಇದು ಕಣ್ಣಲ್ಲಿ ನೀರು ಬರೋದು ತುಂಬ ಅದ್ಭುತವಾಗಿದೆ. ನೀವು ಸಿನಿಮಾ ನೋಡಿಬಿಟ್ಟು ಜನ ತೀರ್ಪು ನೀವೇ ಕೊಡ್ತೀರಾ, ಸೂಪರ್ ಆಗಿದೆ. ಅವರಿಗೆ 100% ನ್ಯಾಷನಲ್ ಅವಾರ್ಡ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದ. ವಾಯ್ಸ್ ಇಲ್ಲ, ಥಿಯೇಟರ್ ಒಳಗೆಲ್ಲ ಕಿಚ್ಬಿಟ್ಟು ಇಲ್ಲಿ ಬರ್ತಾ ಇಲ್ಲ. ಮಾತಾಡಿ. ನಮಸ್ಕಾರ ಎಲ್ರಿಗೂ. ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ವೈಕುಂಠ ಏಕಾದಶಿ, ಎಲ್ರಿಗೂ ಹಾಗೆ ಮಕರ ಸಂಕ್ರಾಂತಿ ನಮಗೆ 2-3 ದಿನ ಮುಂಚೆ ಬಂದಿದೆ. ಇವತ್ತು ಗೇಮ್ ಚೇಂಜರ್ ಚಿತ್ರ ಬಿಡುಗಡೆ ಆಗಿದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸ್ಟೋರಿ ಇದೆ, ಫೈಟ್ಸ್ ಇದೆ, ಡ್ಯಾನ್ಸ್ ಇದೆ, ಆ್ಯಕ್ಟಿಂಗ್ ಇದೆ. ನಾವು ಏನು ನಿರೀಕ್ಷೆ ಮಾಡಿ ಸಿನಿಮಾದ ಬರ್ತೀವೋ ಅದೆಲ್ಲ ನಮಗೆ ಸಿಕ್ಕೇ ಸಿಗುತ್ತೆ. ಎಲ್ಲ ಸಂತೋಷವಾಗಿ ಸಿನಿಮಾ ನೋಡಿಕೊಂಡು ಫ್ಯಾಮಿಲಿ ಸಂತೋಷವಾಗಿ ಫಿಲ್ಮ್ ನೋಡಿಕೊಂಡು ಆಚೆ ಹೋಗ್ಬೋದು ಅಂತ ಒಳ್ಳೆ ಫಿಲ್ಮ್ ಕೊಟ್ಟಿದ್ದಾರೆ ನಮ್ಮ ಶಂಕರ್ ಅವರು. ಅವರಿಗೆ ಧನ್ಯವಾದಗಳು. ದಿಲ್ರಾಜು ಹಾಗೂ ಸುರೇಶ್ ಅವರಿಗೆ ಧನ್ಯವಾದಗಳು, ಅವರಿಗೂ ಧನ್ಯವಾದಗಳು. ರಾಮ್ ಚರಣ್ಗೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಅಂಜಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಯಾರ್ಯಾರು ಅವ್ರವ್ರ ಪಾತ್ರಕ್ಕೆ ತಕ್ಕಂಗೆ ಅವ್ರವ್ರ ಆ್ಯಕ್ಟಿಂಗ್ ಮಾಡಿದರೆ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಈ ಸಿನಿಮಾ ಸಮಸ್ತ ನಾಡಿನ ಜನತೆಗೆ ಗೇಮ್ ಚೇಂಜರ್ ಚಿತ್ರ ಕೊಟ್ಟಿದ್ದಾರೆ. ಅವರಿಗೆ ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜೈ ಚಿರಂಜೀವ, ಜೈ ಚರಣ್, ಜೈ ಪವನ್ ಕಲ್ಯಾಣ್. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು. ಥ್ಯಾಂಕ್ ಯು.